ನಮಸ್ಕಾರ. ಅರಸೀಕೆರೆ ಗ್ರಾಮದಲ್ಲಿ ದಂಡಿ ದುರ್ಗಮ್ಮ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹರಪಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ 3 ದಿನಗಳ ಕಾಲ ದಂಡಿ ದುರ್ಗಮ್ಮ ದೇವಿಯ ಜಾತ್ರೆ. ಸಹಸ್ರಾರು ಭಕ್ತರು ಸೇರಿ ತಮ್ಮ ಇಷ್ಟಾರ್ಥ ಹರಕೆಗಳನ್ನು ದೇವಿಗೆ ಸಮರ್ಪಿಸಿದರು. ಗ್ರಾಮದಲ್ಲಿ ದಲಿತ ಪೂಜಾರಿ ಪಿ ಸಂತೋಷ್ ಭಕ್ತರ ಬೆನ್ನಿನ ಮೇಲೆ ದಂಡಿ ದುರ್ಗಮ್ಮ ದೇವಿಯ ಕೇಲನ್ನು ಹೊತ್ತುಕೊಂಡು ದಾರಿಯುದ್ದಕ್ಕೂ ಬರುವುದು ವಿಶೇಷ. 3 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಮೊದಲ ದಿನವಾದ ಶುಕ್ರವಾರದಂದು ಬೆಳಗ್ಗೆ ದೇವಿಗೆ ವಿಶೇಷ ಅಲಂಕಾರ ಪೂಜೆ, ಸಂಜೆ ದೇವಸ್ಥಾನದ ಆವರಣದಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವ ಮಾಡಲಾಯಿತು. ಭಕ್ತರು ದೇವಿಗೆ ಬೇವಿನುಡಿಗೆಯ ಹರಕೆ, ದೀಡು ನಮಸ್ಕಾರ, ಬಾಳೆಹಣ್ಣಿನ ಆರತಿ ಬೆಳಗಿದರು. ಶನಿವಾರ ಬೆಳಗ್ಗೆ ಅಲಂಕೃತಗೊಂಡ ಎತ್ತುಗಳನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಎತ್ತುಗಳಿಂದ ದೇವಿಯ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕಿಸಲಾಯಿತು. ಭಾನುವಾರ ಬೆಳಗಿನ ಜಾವ ದಂಡಿ ದುರ್ಗಮ್ಮ ದೇವಿಯು ಹೊಳೆಗೆ ಹೋಗಿ ಅಲ್ಲಿ ಹೊಳೆ ಪೂಜೆ ನೆರವೇರಿಸುತ್ತಾರೆ. ಜೊತೆಗೆ 3 ದಿನಗಳ ಕಾಲ ಉಪವಾಸವಿರುವ 5 ದುರ್ಗಿಯರಿಗೆ ಪೂಜೆ ಮಾಡುತ್ತಾರೆ. ಹೊಳೆಯಿಂದ ದೇವಸ್ಥಾನದವರೆಗೂ ಭಕ್ತರು ದೀಡು ನಮಸ್ಕಾರ ಹಾಕಿದರು. ನಂತರ ಹೊಳೆಯಿಂದ ದೇವಸ್ಥಾನದವರೆಗೆ 2 ಕಿಲೋಮೀಟರ್ ವರೆಗೆ ದೇವಿಯ ಕೇಲನ್ನು ಹೊತ್ತ ಪೂಜಾರಿಯು ವಿವಿಧ ವಾದ್ಯಗಳೊಂದಿಗೆ ಉದೋ ಉದೋ ಎಂದು ಕೂಗುತ್ತಾ ಸಾಲು ಸಾಲಾಗಿ ಅಡ್ಡಲಾಗಿ ಮಲಗಿರುವ ಭಕ್ತರ ಮೇಲೆ ನಡೆದುಕೊಂಡು ಬಂದು ಗುಡಿ ತುಂಬುವುದು ವಿಶೇಷವಾಗಿತ್ತು. ಭಕ್ತರು 3 ದಿನಗಳ ಕಾಲ ದೇವಿಗೆ ಸಮರ್ಪಿಸಿರುವ ಅಕ್ಕಿ, ಬೇಳೆ, ಬೆಲ್ಲ, ಹಾಲು, ತುಪ್ಪ, ಮೊಸರು, ಗೀಬಿನ ಹಾಲು, ಬಾಳೆಹಣ್ಣು ಎಲ್ಲವನ್ನೂ ಸೇರಿಸಿ ವಿಶೇಷ ಪ್ರಸಾದವನ್ನು ತಯಾರಿಸಿ ಭಾನುವಾರ ಸಂಜೆ ಮೊದಲು ದೇವಿಗೆ ನೈವೇದ್ಯ ಮಾಡಿ ನಂತರ 5 ದುರ್ಗಿಯರಿಗೆ ಪ್ರಸಾದ ನೀಡಿದರು. ಆನಂತರ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಸಾಲು ಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು. ಈ ರೀತಿಯಾಗಿ 3 ದಿನಗಳ ಕಾಲ ಅರಸೀಕೆರೆಯ ಶಕ್ತಿ ದೇವತೆಯಾದ ಶ್ರೀ ದಂಡಿ ದುರ್ಗಮ್ಮ ದೇವಿಯ ಜಾತ್ರೆಯು ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ನೆರವೇರಿತು. ಪೊಲೀಸ್ ಸರ್ಪಗಾವಲಿನಲ್ಲಿ ಸಿಪಿಐ ಮಹಾಂತೇಶ್ ಸಜ್ಜನ್ ಹಾಗೂ PSI ವಿಜಯಕೃಷ್ಣರವರ ನೇತೃತ್ವದಲ್ಲಿ ಜಾತ್ರೆ ನೆರವೇರಿತು. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ, ಎನ್ ಕೊಟ್ರೇಶ್, YD ಅಣ್ಣಪ್ಪ, ಪ್ರಶಾಂತ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿ ಕೆಂಚಮ್ಮ, ಪೂಜಾರ ಮರಿಯಪ್ಪ, ಆನಂದಪ್ಪ, ಅಡ್ಡಿ ಚನ್ನವೀರಪ್ಪ, ಪಂಪಣ್ಣ, ಸಲಾಂ ಸಾಹೇಬ್, ಮಹಾಂತೇಶ್, ನಾಗರಾಜಪ್ಪ, ಕೊಟ್ರೇಶ್, ಶಾಂತಾ ಪಾಟೀಲ್, ಪರುಸಪ್ಪ, ಪೊಲೀಸ್ ಸಿಬ್ಬಂದಿಗಳು, ಸುತ್ತಮುತ್ತಲ ಊರಿನ ಭಕ್ತರು ಹಾಗೂ ಊರಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ BDCC ಬ್ಯಾಂಕ್ ನಿರ್ದೇಶಕ YD ಅಣ್ಣಪ್ಪ ಮಾತನಾಡಿ, ಅರಸೀಕೆರೆ ದಂಡಿ ದುರ್ಗಮ್ಮ ದೇವಿಯ ಜಾತ್ರೆಯಲ್ಲಿ ದಲಿತ ಪೂಜಾರಿ 2 ಕಿಲೋಮೀಟರ್ ದೂರ ಭಕ್ತರ ಮೇಲೆ ನಡೆದುಕೊಂಡು ಬರುವುದು ರಾಜ್ಯದಲ್ಲಿಯೇ ವಿಶೇಷವಾಗಿದೆ ಎಂದರು. ಗ್ರಾಮಸ್ಥರಾದ ಪೂಜಾರ್ ಮರಿಯಪ್ಪ ಮಾತನಾಡಿ, 3 ದಿನಗಳ ಕಾಲ ನಡೆಯುವ ದಂಡಿ ದುರ್ಗಮ್ಮ ಜಾತ್ರೆ ಸಂಭ್ರಮ ಸಡಗರದಿಂದ ಶಾಂತಿಯುತವಾಗಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು ಎಂದರು. ಬಿಜೆಪಿ ಮುಖಂಡ ಪ್ರಶಾಂತ್ ಪಾಟೀಲ್ ಮಾತನಾಡಿ, ಈ ಜಾತ್ರೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ದೇವಿಗೆ ಅರ್ಪಿಸಿ ದೇವಿಯ ದರ್ಶನ ಮಾಡುತ್ತಾರೆ ಎಂದರು. ಭಕ್ತ ನಿಚ್ಚವನಹಳ್ಳಿ ಸುರೇಶ್ ಮಾತನಾಡಿ, ನಾವು ಚಿಕ್ಕವರಿದ್ದಾಗ ಎತ್ತಿನ ಗಾಡಿಯಲ್ಲಿ ಕುಟುಂಬ ಸಮೇತರಾಗಿ ಬಂದು 3 ದಿನಗಳ ಕಾಲ ಇಲ್ಲಿಯೇ ಉಳಿದುಕೊಂಡು ದೇವಿಯ ದರ್ಶನ ಪಡೆದು ನಮ್ಮ ಹರಕೆಗಳನ್ನು ದೇವಿಗೆ ಅರ್ಪಿಸುತ್ತಿದ್ದೆವು. ಈಗಲೂ ನಾವು ದೇವಿಯ ದರ್ಶನಕ್ಕೆ ಬರುತ್ತೇವೆ ಎಂದರು. ಹೀಗೆ 3 ದಿನಗಳ ಕಾಲ ಹರಪಳ್ಳಿ ತಾಲೂಕು ಅರಸೀಕೆರೆಯ ವಿಶೇಷವಾಗಿರತಕ್ಕಂತಹ ಹಾಗೂ ಪ್ರಸಿದ್ಧವಾದ ದಂಡಿ ದುರ್ಗಮ್ಮ ಜಾತ್ರೆಯು ಸಂಭ್ರಮ ಸಡಗರದಿಂದ ನಡೆಯಿತು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.